ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ರಾಮಚಾರಿ ಧಾರಾವಾಹಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ. ಈ ಕಡೆ ರಾಮಚಾರಿ ಕೂತ್ಕೊಂಡು ಅಳ್ತಾ ಇರ್ತಾನೆ. ಕೃಷ್ಣ ನಮ್ಮನ್ನೆಲ್ಲ ಬಿಟ್ಬಿಟ್ಟು ಹೊಟ್ಟೋದ, ಏನು ಭಗವಂತ ಈ ಥರ ಮಾಡಿಬಿಟ್ಟೆ, ನನ್ನ ತಮ್ಮಂಗೆ ಅನಾಥ ಹೆಣವಾಗಿ ಸಾಯೋ ಥರ ಮಾಡಿಬಿಟ್ಟಲ್ಲ ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ಈ ಕಡೆ ಚಾರು ವೈಶಾಖಗೆ ಟ್ಯಾಬ್ಲೆಟ್ ಕುಡಿಸ್ಬೇಕು ಅಂತ ಹೇಳಿಬಿಟ್ಟು ರೂಮಿಗೆ ಹೋಗ್ತಾಳೆ. ನಾನು ಕುಡಿಯಲ್ಲ ಅಂದರು ವೈಶಾಖಗೆ ಫೋರ್ಸ್ ಮಾಡಿ ಕುಡಿಸ್ಬಿಟ್ಟು ಬಂದ್ಬಿಡ್ತಾಳೆ. ಅವಳಿಗೆ ಕೋಪ ಬಂದ್ಬಿಟ್ಟಿರುತ್ತೆ. ಈ ಕೋತಿಯಿಂದನೇ ಎಲ್ಲ ಆಗ್ತಿರೋದು, ಇದೇ ಟ್ಯಾಬ್ಲೆಟಿಂದ ನಿನಗೆ ಮನೆಯಿಂದ ಹೊರಗಡೆ ಹಾಕಲಿಲ್ಲ ಅಂದರೆ ಕೇಳು, ನನ್ನ ಹೊಟ್ಟೆಲಿ ಮಗು ಇಲ್ಲ ಅಂದರೂ ನನಗೆ ಟ್ಯಾಬ್ಲೆಟ್ ಕುಡಿಸ್ತೀಯಲ್ಲ, ನೋಡ್ಕೊ ನಿನಗೆ ಏನು ಮಾಡ್ತೀನಿ ಅಂತ ಇಲ್ಲಿ ವೈಶಾಖ ಹೇಳ್ತಾ ಇರ್ತಾಳೆ. ಇನ್ನೊಂದು ಕಡೆ ಕೃಷ್ಣನ್ ಫೋನಿಗೆ ಇಲ್ಲಿ ಶ್ರುತಿ ಕಾಲ್ ಮಾಡ್ತಾ ಇರ್ತಾಳೆ. ಶ್ರುತಿ ಅಂದರೆ ಜಾನಕಿ ಅವರೇ ಕಾಲ್ ಮಾಡ್ತಾ ಇರ್ತಾರೆ. ನೋಡು ಅಮ್ಮ ಕಾಲ್ ಮಾಡ್ತಿದ್ದಾರೆ, ನೀನು ಬದುಕಿದೆಯಾ ಅಂದ್ಕೊಂಡು ನೀನು ಫೋನ್ ರಿಸೀವ್ ಮಾಡ್ತಿಲ್ಲ ಅಂತ ಕಾಲ್ ಮಾಡ್ತಿದ್ದಾರೆ, ನಾನು ಏನಂತ ಅಮ್ಮಂಗೆ ಆನ್ಸರ್ ಮಾಡಲು ಅಂದ್ಬಿಟ್ಟು ಜೋರಾಗಿ ಅಳ್ತಾ ಇರ್ತಾನೆ ರಾಮಚಾರಿ. ಆಗ ರಿಸೀವ್ ಮಾಡೋದಿಲ್ಲ. ಆಗ ಗಾಬರಿ ಮಾಡ್ಕೊಂಡು ಜಾನಕಿ ಅವರು ಚಾರು ಜೊತೆ ಹೇಳ್ತಾ ಇರ್ತಾರೆ, ಯಾಕೋ ಫೋನೇ ರಿಸೀವ್ ಮಾಡ್ತಿಲ್ಲ ಕೃಷ್ಣ ಅಂತ ಹೇಳಿದಾಗ, ಅತ್ತೆಮ್ಮ ಅದು ತುಂಬ ದೊಡ್ಡ ದೇವಸ್ಥಾನ ಇರುತ್ತೆ, ಪೂಜೆ ಅದೆಲ್ಲ ಇರುತ್ತೆ, ತುಂಬ ಕೆಲಸ ಇರುತ್ತೆ, ಅದಕ್ಕೋಸ್ಕರ ರಿಸೀವ್ ಮಾಡ್ತಿಲ್ವೇನೋ, ರಾಮಚಾರಿಗೆ ಹೇಳಿದ್ದಾನೆ ನಾನು ಹೋಗಿ ರೀಚ್ ಆಗಿದ್ದೀನಿ ಅಂತ, ಏನೂ ಪ್ರಾಬ್ಲಮ್ ಇಲ್ಲ ಅಂತ, ನೀವು ಸಮಾಧಾನ ಮಾಡ್ಕೊಳ್ಳಿ ಅಂತ ಚಾರು ಸಮಾಧಾನ ಮಾಡ್ತಾಳೆ. ಇನ್ನೊಂದು ಕಡೆ ರಾಮಚಾರಿಗೆ ಕಾಲ್ ಮಾಡ್ತಾರೆ. ರಾಮಚಾರಿಗೆ ಕಾಲ್ ಮಾಡಿದಾಗ ಒಂದು ದುಃಖದಿಂದ, ನಿಮ್ಮಪ್ಪ ಗಾಬರಿ ಆಗಿದ್ದಾರೆ ಕಣೋ, ಇಲ್ಲಿ ಕೃಷ್ಣ ಫೋನ್ ಬೇರೆ ರಿಸೀವ್ ಮಾಡ್ತಿಲ್ಲ, ನಿನ್ನ ಮನೆಗೆ ಬೇಗ ಬಾ ಅಂತ ಹೇಳಿದಾಗ, ಸರಿ ಅಮ್ಮ ಬರ್ತೀನಿ ಅಂದಾಗ, ನಾನು ಏನೂ ಹೇಳೋ ಪರಿಸ್ಥಿತಿಯಲ್ಲಿ ಇಲ್ಲ ಅಮ್ಮ ಅಂತ ಅಳ್ತಾ ಇರ್ತಾನೆ. ಆಗ ಫೋನ್ ಕಟ್ ಮಾಡಿದಾಗ ಇಲ್ಲಿ ಗಾಬರಿ ಆಗಿಬಿಡ್ತಾರೆ ಚಾರು ಮತ್ತು ಅವರಮ್ಮ ಎಲ್ಲರೂ ಕೂಡ. ಯಾಕೋ ಹಾಗೆ ಈ ಕಡೆ ರಾಮಚಾರಿ ನನ್ನ ತಮ್ಮನ್ನ ಕೊಂದೋ ಪಾಪಿಗಳಿಗೆ ಮಾತ್ರ ನಾನು ಸುಮ್ಮನೆ ಬಿಡಲ್ಲ ಅಂತ ಅವನ ಅಸ್ಥಿ ಇರುತ್ತಲ್ಲ ಅದನ್ನ ಎತ್ಕೊಂಡು ಜೋರಾಗಿ ಕಿರ್ಚ್ಕೊಂಡು ಅಳ್ತಾ ಇರ್ತಾನೆ. ನಾನು ಮಾತ್ರ ಶತ್ರುಗಳನ್ನ ಉಳಿಸಲ್ಲ, ಅವ್ರನ್ನೂ ಸುಟ್ಟು ಬೂದಿ ಮಾಡ್ತೀನಿ ಅಂದ್ಬಿಟ್ಟು ಮನೆಗೆ ಬರ್ತಾನೆ. ಮನೆಯಲ್ಲಿ ಇಲ್ಲಿ ಬಂದಾಗ ಎಲ್ಲರೂ ಕೂಡ ಮಾತಾಡ್ತಾ ಇರಬೇಕಾದ್ರೆ ಬಂದು ಹೊರಗಡೆ ನೀರು ಹಾಕೋತಾ ಇರ್ತಾನೆ, ಅಂದರೆ ಬಿಂದಿಗೆಯಿಂದ ನೀರು ಉಯ್ಕೋತಾ ಇರ್ತಾನೆ ರಾಮಚಾರಿ. ಅದನ್ನ ನೋಡ್ಬಿಟ್ಟು ಎಲ್ಲರೂ ಗಾಬರಿಯಾಗಿ ಹೊರಗಡೆ ಬರ್ತಾರೆ. ಏನೋ ಆಯಿತು ನಿನಗೆ ಈ ಥರ ನೀರು ಹಾಕೋತಾ ಇದೆಯಲ್ಲ, ಎಲ್ಲಿಗೆ ಹೋಗಿ ಬಂದೆ, ಏನಕ್ಕೆ, ಏನು ವಿಷಯ ಹೇಳು ಅಂದರೂ ಹೇಳೋದಿಲ್ಲ. ರಾಮಚಾರಿ ಸುಮ್ಮನೆ ಹಾಗೆ ಸ್ನಾನ ಮಾಡ್ಕೊಂಡು ಒಳಗಡೆ ಬರ್ತಾನೆ. ಒಳಗಡೆ ಬಂದಾಗ ಅಳ್ತಾ ಇರ್ತಾನೆ ಫುಲ್ಲು. ಈ ಕಡೆ ವೈಶಾಖಗೆ ಟೆನ್ಷನ್ ಆಗ್ತಾ ಇರುತ್ತೆ, ಏನಕ್ಕೆ ಅಳ್ತಾ ಇದ್ದಾನೆ ಈ ರಾಮಚಾರಿ, ಏನಾಯಿತು ಅಂತ ಹೇಳಿಬಿಟ್ಟು. ಹಾಗೆ ಎಲ್ಲರೂ ಮನೆಯವರೆಲ್ಲ ಕೂತಿರ್ಬೇಕಾದ್ರೆ ಸುಮ್ಮನೆ ಅಳ್ತಾ ಇರ್ತಾನೆ ರಾಮಚಾರಿ. ಆಗ ಕೇಳಿದಾಗ ನನ್ನ ಕಣ್ಣು ಮುಂದೆನೇ ಸುಟ್ಟು ಬೂದಿ ಆಗೋದಾ ಅಂದ್ಬಿಟ್ಟು ಜೋರಾಗಿ ಅಳ್ತಾ ಇರ್ತಾನೆ. ಯಾರು ಏನು ಅಂತ ಎಲ್ಲರೂ ಕೂಡ ಗಾಬರಿ ಮಾಡ್ಕೋತಾ ಇರ್ತಾರೆ ಮನೇಲಿ. ಆಗ ಕೃಷ್ಣ ಅಂತ ಹೇಳ್ತಾನೆ ರಾಮಚಾರಿ. ಎಲ್ಲರಿಗೂ ಶಾಕ್ ಆಗಿಬಿಡುತ್ತೆ ಫುಲ್ಲು. ಸೊ ಅಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ. ಸೊ ನೆಕ್ಸ್ಟ್ ಎಪಿಸೋಡಲ್ಲಿ ಏನೆಲ್ಲ ಆಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್.